ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಿಸ್ವಾರ್ಥವಾಗಿ ದೇಶವನ್ನು ಕಟ್ಟುವಂಥ ಮತ್ತು ಯುವಕರಲ್ಲಿ ಒಂದು ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕರು ಮಾಡ್ಕೊಂಡು ಬರ್ತಾರೆ. RSS ಕೇವಲ ಕರ್ನಾಟಕ ಅಥವಾ ಭಾರತ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ 40ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕರು ವಿಸ್ತರಣೆಯನ್ನು ಮಾಡಿದರು. RSS ಅನ್ನು ಬ್ಯಾನ್ ಮಾಡುವಂಥದ್ದಾಗಲಿ ಯಾರ ಕಡೆಗೂ ಕೂಡ ಸಾಧ್ಯ ಇಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಅಸ್ತಿತ್ವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ RSS ಅನ್ನು ಬ್ಯಾನ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದೇ ಕಾಂಗ್ರೆಸ್ ಪಕ್ಷ ಬ್ಯಾನ್ ಅನ್ನು ಕೂಡ ಹಿಂತೆಗೆದುಕೊಳ್ಬೇಕಾಗಿದೆ. ಇನ್ನು ಇವಾಗ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಗೆ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮೂರ್ಖತನದ ಪರಮಾವಧಿ. ಬಂದಿದ್ದಕ್ಕೂ ಪ್ರಧಾನಮಂತ್ರಿಗಳು ಕತ್ತೆ ಕಾಯ್ತಾರ, ಹೋಮ್ ಮಿನಿಸ್ಟರ್ ಕತ್ತೆ ಕಾಯ್ತಾರ ಅಂತ ಕೇಳ್ತಿದ್ರಲ್ಲ ನಾಲಾಯಕರೇ. ಯಾರು ಹೇಳಿದ್ರಿ? ಈಗ ನೀವೇನು ಕಾಯ್ತಾ ಇದ್ದೀರಿ? ನೀವು ಯಾವುದನ್ನು ಕಾಯ್ತಾ ಇದ್ದೀರಿ ಅಂತ ಹೇಳ್ಬೇಕು ನಾವೀಗ. ಇದು ಈ ಸರ್ಕಾರದ ನೀತಿಯಾಗಿದೆ. ಆದ್ದರಿಂದ ಇವತ್ತು ರೈತರು ಕಂಗಾಲಾಗಿದ್ದಾರೆ, ಪರಿಹಾರ ಕೊಟ್ಟಿಲ್ಲ. ಬೆಂಗಳೂರು ನಿರಂತರವಾಗಿ ಟೀಕೆಗೆ ಒಳಗಾಗ್ತಾ ಇದೆ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಒಂದು ಕಡೆ ಇಲ್ಲ, ಅದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಯಾರು ಜನ. ಯಾಕಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಮಾಡೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಆದರೆ ಮಳೆ ಬಂದ್ರೆ ಜನ ಮನೆಗಳಲ್ಲಿ ಮಲಗೋಕ್ಕಾಗಲ್ಲ, ನೀರು ತುಂಬಿಕೊಳ್ತದೆ, ಗುಂಡಿಗಳು ಬಿದ್ದಿದೆ. ಇನ್ನೂ ಅವಿವೇಕತನದ ಒಂದು ಪರಮಾವಧಿಯ ಟ್ವೀಟು ಮತ್ತು ಹೇಳಿಕೆ ಏನಂತಂದರೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಯಾಕೆ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ತುಂಬ ಅಭಿವೃದ್ಧಿ ಆಗಿಬಿಟ್ಟಿದೆ ಅಂತ. ಜನ ಸಹಿಸಿಕೊಳ್ಳಲಾರದಂಥ ಅಭಿವೃದ್ಧಿ. ಇದು ಈ ಸರ್ಕಾರದ ನೀತಿ. ಹವಾಮಾನ ಸ್ಥಿತಿಸ್ಥಾಪಕತ್ವ ಹೆಚ್ಚಿಸ್ತಕ್ಕಂಥದ್ದು ಮತ್ತು ನೀರಿನ ಗುಣಮಟ್ಟವನ್ನು ಸುಧಾರಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇದು ಮಾಡ್ತಕ್ಕಂಥದ್ದು ಒಂದು
ಇದರ ವಿವಿಧ ಯೋಜನೆಗಳು, ಇದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಅಥವಾ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಸೇರಿಸಿಕೊಂಡು ಒಟ್ಟಾರೆಯಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ 11,971 ಕಾಮಗಳನ್ನು ನಾವು ಅನುಷ್ಠಾನಗೊಳಿಸಿದ್ದೀವಿ. ಇದರಲ್ಲಿ 9,699 ವೈಯಕ್ತಿಕ ಸಮುದಾಯ ಬದು ನಿರ್ಮಾಣ ಕಾಮಗಳನ್ನು ಮಾಡಿದ್ದೀವಿ. ಒಟ್ಟಾರೆ 8,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬದು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸದರಿ ಯೋಜನೆಗೆ ಸಹಕಾರ ಮಾಡಿದ ಎಲ್ಲ ಸಮುದಾಯಗಳಿಗೂ ಹಾಗೂ ಮತ್ತು ಮೇಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಸದರಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಪರಿಣಾಮಕಾರಿಯಾಗಿ ಗದಗ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದ್ದಕ್ಕೆ ಎಲ್ಲರಿಗೂ ನಮಗೆ ಮಾರ್ಗದರ್ಶನವಾಗಿದೆ. ಮತ್ತು ಹಾಗೂ ಮಾನ್ಯ ಸಚಿವರ ಸೂಚನೆ ಮೇರೆಗೆ ವಾಟರ್ ಕನ್ಸರ್ವೇಷನ್ ವರ್ಕ್ಗಳನ್ನು ಮತ್ತು ಗ್ರೌಂಡ್ ವಾಟರ್ ಟೇಬಲ್ ಹೈ ಮಾಡೋದ್ರಿಂದ ಸಮುದಾಯ ಪಾಲ್ಗೊಳ್ಳಿಕೆ ಹೆಚ್ಚಿಸಬೇಕು ಅಂತ ಅವರ ನಿರ್ದೇಶನ ಮೇರೆಗೆ ನಾವು ಆ ಸದರಿ ಯೋಜನೆಯನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರಿಯಾಗಿದ್ದೀವಿ. ನಮ್ಮಲ್ಲಿ ಕಳೆದ ಸಾಲಿನಲ್ಲಿ ಸುಮಾರು ಸಾವಿರಾರು ಎಕರೆ ಹೊಲಗಳಲ್ಲಿ ಈ ಬದು ನಿರ್ಮಾಣ ಕಾಮಗಾರಿಯನ್ನು ಕೈಗೊಂಡು ಇದರಿಂದ ನಮ್ಮ ರೈತರಿಗೂ ಸಹಿತ ಒಳ್ಳೆಯದಾಯಿತು, ಜೊತೆಗೆ ನಮ್ಮ ಕೂಲಿಕಾರರು ಸಹಿತ ಅವರಿಗೆ 100 ದಿನಗಳ ಕೂಲಿ ಕಳಲಿಕ್ಕೂ ಸಹಿತ ಸಹಾಯಕವಾಗಿದೆ. ಪ್ರತಿ ನಾವು ಎಕರೆಗೆ 10 ರಿಂದ 15 ಕಟ್ಟೆಗಳನ್ನು ಆ ಕಟ್ಟೆಯ ಪ್ರಮಾಣದ ಆಧಾರ ಮೇಲೆ ನೀರು ಇಂಗಿಸುವ ಕೆಲಸವನ್ನು ಮಾಡಿದ್ದೀವಿ. ಇದರಿಂದ ಅಂತರ್ಜಲವನ್ನು ಹೆಚ್ಚಿಗೆಯಾಗಿ ಸಾಕಷ್ಟು ಹಸಿರೀಕರಣ ಆಗಿರೋದರಿಂದ ಕೇಂದ್ರ ಸರ್ಕಾರ ಜಲಸಂಚಯನ ಯೋಜನೆಯಡಿ ಗದಗ ಜಿಲ್ಲೆಗೆ ಒಂದು ಪ್ರಥಮ ಸ್ಥಾನ ಬರಲಿಕ್ಕೆ ಸಹಿತ ಸಾಧ್ಯ ಆಯಿತು ಅಂತ ಈ ಮೂಲಕ ನಾನು ಹೇಳಬಯಸ್ತೇನೆ. ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ. ಈ ವರ್ಷನೂ ಬಂದಿದ್ದೀನಿ. ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಾಗಿದೆ. ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.